ಹಕ್ಕಿ ಹಾಕೊಂಡ ಹೊಣ್ಣುಗಿ ದಿವಸ ಉಡಿ ಹಕ್ಕಿ ಹಾಕೊಂಡ ಹೊಣ್ಣುಗಿ ದಿವಸ ನನ್ನ ಬಿಟ್ಟ ಹೋಗುವಂಗ ಹೆಂಗಾತ ಮನಸ ಹುಡುಗಿ ಗೆಳತಿ ನಮ್ಮನ್ನ ಕೊಟ್ಟ ಹೋಗ ನನಗೆ ಸಾಯುತ್ತಿದ್ದ ನಾ ಇಲ್ಲೇ ಇರುವುದು ಬೇಗ ಕಡೆಗೋಲ ಕಡದಂಗ ನಿನ್ನ ನೆನಪ ಮನಸ್ಸೊಳಗ ಕಟ್ಟಿಯ ಕೈತು ನಿನ್ನ ಮಾರಿ ನೋಡಿ ಹಳ್ಳಿನ ಕಥಾನ ಹುಚ್ಚ ಹಿಡಿದ ಕೈತು ಕೈ ನುಡಿಸ ಮೊದಲ ನಿನ್ನದ ಗೆಳೆಯಾಟ ಕೊಟ್ಟಿನಲ್ಲ ನಿನ್ನ ಬಿಟ್ಟ ನೀನಂತೂ ನಾನು ನಿನ್ನಂತೂ ಕಣ್ಣಾಗ ಪ್ರೀತಿಯು ಅಂದರ ಗೊತ್ತಿಲ್ಲ ನಿನಗ ತುಂಬಿದೆಯೋ ನನ್ನೆದೆಯ ಒಳಗ ಹೇ ಗೆಳತಿ ಏನ್ ರಾಜ ನಮ್ಮ ಮನ್ಯಾಗೂ ಒಳ್ಳಾಕತ್ತಾರು ನಿಮ್ಮ ಮನ್ಯಾಗೂ ಒಳ್ಳಾಕತ್ತಾರು ನಿನ್ನ ಕೊಳ್ಳಾಗೂ ಹೂವಿನ ಮಾಲೆ ಐತಿ ನನ್ನ ಕೊಳ್ಳಾಗೂ ಹೂವಿನ ಮಾಲೆ ಐತಿ ಆದ್ರ ನೀ ಹೊಂಟಿದಿ ಗಂಡನ ಮನೆಗೆ ನಾ ಹೊಂಟಿನಿ ನಮ್ಮ ದೋಸ್ತನ ಎಲ್ಲಪ್ಪನ ಕರ್ಕೊಂಡು ಬಾರ ಅಂಗಡಿಗೆ ಪ್ರೀತಿಯು ಅಂದರ ಗೊತ್ತಿಲ್ಲ ತುಂಬಿದೆಯೋ ನನ್ನೆದೆಯ ಒಳಗ ಪ್ರೀತಿಯು ಅಂದರ ಗೊತ್ತಿಲ್ಲ ತುಂಬಿದೆಯೋ ನನ್ನೆದೆಯ ಒಳಗ ಸಂತಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ ಸಂತಿಗೆ ಬಂದಾಗ ಬೆಟ್ಟಾಗ ನನ್ನ ಗೆಳೆಯ ಮೀನು ಸಿಗುತ್ತಂತ ನಾ ಗಣ್ಣ ಹಾಕಿದ್ರ ಮೀನಿನ ಬದಲು ಮುಸುಳಾಗಿ ಬಂದು ನನ್ನ ಪ್ರಾಣ ತೆಗೆದಿಲ್ಲ ಗೆಳೆಯ ನನ್ನ ಪ್ರಾಣನ ತೆಗೆದಲ್ಲ ಗೆಳೆಯ ಮುಂಜಾನೆಯ ಮಂಜಲ್ಲಿ ನನ್ನ ಬಾಲಕ ಮನ್ಸಾಗ್ತಿ ಅಂತ ನಾನ್ ತಿಳ್ಕೊಂಡ್ರ ನನ್ನ ಬದುಕಿಗೆ ನಂಜಾದಲ್ಲ ಗೆಳೆಯ ನಂಜಾದಲ್ಲ ನನ್ನಲ್ಲೋ ಇಲ್ಲಂದ್ರ ಮಣ್ಣೋಗಿ ಹೋಗುತ್ತೀನ ಗೆಳೆಯ ನನ್ನು ಕರ್ಕೊಂಡ ಹೋಗ ಗಂಡನ ಮನೆಗೆ ನನ್ನು ಕರ್ಕೊಂಡ ಹೋಗ ಗಂಡನ ಮನೆಗೆ ನನ್ನ ಮಾರಿ ನೋಡ್ಕೋತ ನಿನ್ನ ಮಾರಿ ನೋಡ್ಕೋತ ಇರುತ್ತಿನ ಹಾಯಾಗಿ ನನ್ನು ಕರ್ಕೊಂಡ ಹೋಗ ಗಂಡನ ಮನೆಗೆ ನನ್ನು ಕರ್ಕೊಂಡ ಹೋಗ ಗಂಡನ ಮನೆಗೆ ನಿಮಗ ಆಸ್ಪತ್ರೆದವ್ರಿಗೆ ನಮ್ಮ ಕಮಿಟಿ ವತಿಯಿಂದ ಮೂರು ಮಳ್ಯಾಗ ಹೋಗಿ ನೆನೆಸ್ಕೊತವ್ರ ನಿನ್ನ ಮಾನಸಿಕಲ್ಲ ಹೊರಗಿಟ್ಟು ಇಲ್ಲಲ್ಲ ನೀನ ಬ್ಯಾಳೆ ಬೆಳತಾನ ಕಡಿಯಾಕತ್ತಿಲ್ಲ ಅಲ್ಲ ನಮಗೂ ಮಾನಸಿಕದ ನಾವ್ ಹೆಂಗ ಮಾಡ್ತೇನು ನೀ ಹಾಡ್ಬೇಕಪ್ಪ ಏನ್ ಅಜ್ಜ ಅವು ಓಕೆ ಅಜ್ಜ ಅದು ರೊಚ್ಚಿಗೆತನ ಮುಂದಿನ ತೋತೀನಿ ನಿನ್ನ ಸ್ವಲ್ಪ ದಾರಿ ಬಿಟ್ಟು ನಿಲ್ತಿರನ್ರಿ ಯಜಮಾನ್ರ ಅಲ್ಲಿ ಈ 22 ತುಂಬಿದ ಹರಿಯದ ಹುಡುಗಗ ನಮ್ಮ ತೆಗೀರ್ ರಂಗವತ್ತಿನ ಇಸ್ಮಾಯಿಲ್ ಮಾಮ
ಚಂದ್ರು ಮಾಮ ಅಂತ ಅನ್ಬೇಕಾದ್ರ ನೀ ಯಾವಳಿ ಸೈಡ್ ಸರ್ದ್ ನಿಲ್ತೀರೇನ್ರಿ ಯಜಮಾನ್ರ ಅಂತೀರಲ್ಲ ಅಲ್ರಿ ಬಾಯವರ ಹೇಳ್ರಿ ಮಾವಾರ. ಇದನ್ನೇನ ಬಾದಾಮಿ ಆಗಿಂತ ಬಂದ ಪ್ರೀತಿಯಿಂದ ಅಂದ್ರು ಏನ್ ಹಂಸನೂರಾಗಿಂತ ಬಂದ್ರ ನೀತಿಯಿಂದ ಅಂದ್ರು ಒಂದೂ ಗೊತ್ತಾಗ್ಲಿಲ್ಲ ನೋಡ್ರಿ ನಮ್ಗ. ಯಾಕಲೆ ಗಿಡ್ಡ ಬಾದಾಮಿ ಗುಡ್ಡ ಈ ಹುಡುಗಿ ತಡಿವಿ ನೀ ಯಾಕ ಬೇಡ ದಂಡೆ ಯಾಕ ಹೊಲೆ ನಿನ್ನ ಮೈಯಾಗ ಜಡ್ಡ ಮಗನ ನೀ ಹಿಂಗ ಮಾತಾಡಿದಿ ಬಿಡಿಸ್ತು ನಿನ್ನ ಮೈಯಾಗಿರೋ ಎಡ್ಡ ಬಪ್ಪರೆ ಹುಡುಗಿ ತೂತ್ ಬಿದ್ದ ಮೊಸರು ಗಡಿಗೆ ಎಷ್ಟು ಚಂದ ಐತವ ಈ ನಿನ್ನ ಕುದುರಿ ನಡಿಗೆ ಈ ಗೆಡ್ಡ ಕೊಡ್ತಾನ ನಿನ್ನ ಕೈಯಾಗ ಒಂದು ಬಡಿಗೆ ಅದನ್ನ ಹಿಡ್ಕೊಂಡ ಏರಬಾರ್ದು ಯಾಕೆ ನೀ ನಮ್ಮ ಸಂಧಿ ಮಣ್ಣಿ ಸೂರ್ಯಾರ ಮಾಳಿಗೆ. ಯಾಕ ಹೋಲೆ ಕರೆ ಹೊಲದ ಕರೆ ತಿರುಪತಿ ಮಗಳ ಕೆಂಚವ್ವಾಲ್ಯನ ಎಲ್ಲಾ ಇವನು ಪುಸುಲಿಂಗ ಅಲ್ರಿ ನನ್ನ ಹೆಸರು ಕೆಂಚು ಅನ್ನೋದು ನಿಮಗ ಹೆಂಗಿರ್ತಾತು ನೀ ಆ ಕಳ್ಳನ ಗಾಡಿ ಹೊಡ್ಯಾಕ ಹಚ್ಚಿದಾಗ ಗೊತ್ತ ಈ ಕುಳ್ಳ ಕಳ್ಳ ಇಬ್ರು ಜಗಿ ದೋಸ್ತ ಅಂತ. ಈ ಗಾಡಿ ನನ್ನ ಗ್ಯಾರೇಜ್ ಬಂದ ಬರ್ತದಂತ ಹೇಳಿ ಊರಾಗ ಕಾಶಿಯಮ್ಮನ ಗ್ಯಾರೇಜ್ ಮುಂದೆ ಒಂದು ಗ್ಯಾರೇಜ್ ತಗದ ನಿನ್ನ ಗಾಡಿ ಬರ್ತದಂತ ನಾನು ಕಾಕೋತ ಕುಂತನ. ನೀನೇ ತಗದನ. ಹಂಗಾದ್ರೆ ಇವತ್ತ ನಿಮ್ಮ ಗ್ಯಾರೇಜ್ ನಿಮ್ಮ ಗಾಡಿ ರಿಪೇರಿಗೆ ಬಿಡಬಹುದೇ? ಅಯ್ಯಯ್ಯೋ ನನ್ನ ಚಿನ್ನ ಬಿಡಬಹುದೇ ಅಂತೇನ್ ಹಿಂಗ್ಯಾಕ ಮಾಡ್ತಿ? 10 ಗಾಲಿ ಹಿಡ್ಕೊಂಡ್ 20 ಗಾಲಿ ತವರಸ್ವರೆಗೂ ಹೆಂಗ ಕವರ್ ತೆಗದ ಹೆಂಗ ಕವರ್ ಹಾಕಬೇಕು ಅನ್ನೋದು ಗೊತ್ತಾಗ ಈ ನನ್ನ 10 ವರ್ಷದ ಗ್ಯಾರೇಜ್ ಸರ್ವಿಸಿಗೆ ಈ ನಿನ್ನ ಗ್ಯಾರೇಜ್ ಬೌಡಿ ನನ್ನ ಬೌಡಿ ಎರಡೂ ಒಂದಾಗ್ಬಿಟ್ರ ಆ ಕೂಡಲ ಸಂಗಮದಾಗ ಕೃಷ್ಣಾ ನದಿ ಮಲಪ್ರಭಾ ನದಿ ಒಂದಾದಂಗ ಆಗತ್ ನೋಡ ಕೆಂಚು. ಇದಕ್ಕ ನೀ ರೆಡಿ ಅದೇನ? ಅಲ್ಲಿ ಇದಕ್ಕೂ ನಾನಪ್ಪ ಆದ್ರ ನಮ್ಮ ಅಪ್ಪ ಒಪ್ಪಬೇಕಲ್ಲ ಅಂತೀನ. ನಿಮ್ಮ ಅಪ್ಪ ಬೇಕಲ್ಲ ಅಂತ ಊರ್ ಮುಂದಿನ ಗಟ್ಟರದಾಗಿನ ಕಾಪಿ ಒದರಿದಂಗ ಒಟ್ಕೊಟ್ಕೋತ ಕುಂತ್ರ ಅವ್ಯಾ ಒದರ್ತಾನೆ ಕಿಸಬಾಳೆ ಕಿಸಬಾಯ ಅಗಸಿ ಮನಿ ಐತಿ ಕಾಲಿ ಮ್ಯಾಗ ಕಾಲ್ ಹಾಕೊಂಡ್ ಕುಂತ ಬಿಡ್ತಾನ ಹಲ್ಲಿ ಕಿಸ್ಕೋತ ಒಟ್ಟ ಹಲಿ ಮುದ್ಕ್ಯಾರ ನೋಡ್ಕೋತ ಅವ್ಯಾಗ ಹೋಗ್ತಾನ ಬಾಲೆ. ಆ ಗಾಡಿ ಹೊಡ್ಯಾಕ ಕಳ್ಳ ಅದಾನ ಅಂದಿಂದ ಮೂರ್ದ ಗಾಡಿ ರಿಪೇರಿ ಮಾಡಾಕ ಈ ಕಳ್ಳ ಅದಾನ. ನೀ ಚಿಂತೆ ಮಾಡಬೇಡ, ಇಬ್ಬರು ಜೋಡಿ ಬಂದ ನೋಡಬಾರ್ದ ಯಾಕ ನೀ ಮುರುಡೇಶ್ವರ ಬೀಚನ. ಈ ದೊಡ್ಡ ಬ್ಯಾರೇಜ್ ಆಮೇಲೆ ವಿಚಾರ ಮಾಡೋಣ ಬ್ಯಾರೇಜ್. ಅದಕ್ಕ ನಾ ರೆಡಿ ಅದೇನೆ ಒಗಿರಿ ಒಂದು ದಿಂಡಿ ಚಾಕ ಇಟ್ಟೆಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸತೈತ ನೀ ಹಣ್ಣದಿ ಅನ್ನೋದು ಡೋಟ ಎಲ್ಲ ಗೊತ್ತಾಗಿ ಅನಸತೈತ ನೀ ಹಣ್ಣದಿ ಅನ್ನೋದು ಡೋಟ ಯಬಸ ಇಷ್ಟೆಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗೆ ನೇತ ಎಲ್ಲ ಗೊತ್ತಾಗಿ ಅನಸತೈತ ಹಣ್ಣದಿ ಅನ್ನೋದು ಡೌಟ ಎಲ್ಲ ಗೊತ್ತಾಗಿ ಅನಸತೈತ ಹಣ್ಣದಿ ಅನ್ನೋದು ಡೌಟ ಇಷ್ಟೆಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗೆ ನೇತ
ನನ್ನ ರುಕ್ಕಿ ಸಿಕ್ಕರ ಕೈಯಾಗ ಸಿಕ್ಕರ ಕೈಯಾಗ ಕಾಲ ಸೊಂಟಗಳ ಒಟ್ಟ ಬರಬಂದು ನನ್ನ ತೆಗ್ಯಾಗ ನನ್ನ ತೆಗ್ಯಾಗ ಇದು ಮಗನ ಕೈಗೆ ನನ್ನ ರುಕ್ಕಿ ಸಿಕ್ಕರ ಕೈಯಾಗ ಸಿಕ್ಕರ ಕೈಯಾಗ ಕಾಲ ಸೊಂಟಗಳ ಒಟ್ಟ ಬರಬಂದು ನನ್ನ ತೆಗ್ಯಾಗ ಮದರಂಗಿ ಬದಲ ಹಚ್ಕೊಂಡೋಗ ಮನಸ್ಸಿನ ರಕ್ತ ನಂದ ಎಲ್ಲರ ಇರನು ಎಂಗಾರ ಇರನು ಇರಬೇಕು ನೀನು ಚಂದ ಮದರಂಗಿ ಬದಲ ಹಚ್ಕೊಂಡೋಗ ಮನಸ್ಸಿನ ರಕ್ತ ನಂದ ಎಲ್ಲರ ಇರನು ಎಂಗಾರ ಇರನು ಇರಬೇಕು ನೀನು ಕೂತ ಒನ್ಸ್ ಮೋರ್ ಚಪ್ಪಾಳೆ ತಟ್ರಪ್ಪ ನವ ಜೋಡಿ ರಾಧಾಕೃಷ್ಣರ್ಗಂತನ ತೂ ಇವನವನ ಸುಳ್ಳೂರು ಸಂತ್ಯಾಗ ಕಳ್ಳೂರು ನಿರ್ದಂಗೈತ್ರಿ ನನ್ನ ಬಾಳೆ ಅಂತನ ಲೋ ಕುಳಿಗೇಡಿ ಕುಳ್ಳ ಇಲ್ಲಿ ಯಾಕೆ ಬಿತ್ತಪ್ಪ ನಿನ್ನ ಈ ಗಿಡ್ಡ ಪಾದ ಅಂತನ ಬಲಿ ಚಕ್ರವರ್ತಿ ಯಜ್ಞ ಮಾಡಿ ದಾನ ಕೇಳಿದಾಗ ಗಿಡ್ಡ ಬ್ರಾಹ್ಮಣ ಈಗ ಬಂದ 3 ಪಾದ ಭೂಮಿ ಮೇಲೆ ಇಟ್ಟತ್ ನೋಡಪ್ಪ. ಒಂದ್ ಪಾದ ನಮ್ಮ ಅಗಸಿಯಾಗಿಟ್ಟ ಇಡೀ ಅಗಸಿನ ಮುಳುಗತ್ತ, ಮುಳುಗ್ತಿ ಇನ್ನೊಂದು ಪಾದ ನಮ್ ಜಾಮಮ್ಮನ ಗುಡಿ ಮುಂದಿಟ್ಟತ್ತ ಇಡೀ ಎಲ್ಲ ಊರ ಲೋಕಲ ಐತ್ ಅಂದಾಗ ನನ್ನ ಗಿಡ್ಡ ಪಾದನು ಇಲ್ಲಿಗೆ ಬಂದತ್ ನೋಡು ಮಾವ. ಯಾಕ ನಾ ಬಂದದ ನಿನಗ ಯಾಕೋ ಮಾರಿ ಸಪ್ಪು ಮಾಡಿದಲ್ಲ. ನೀ ಬಂದಿಂದೇನ್ ತಪ್ಪಾಗಿಲ್ಲಪ್ಪ ಮಗನ, ನೀ ಬಂದಿಂದ ನನ್ನ ಮಕ್ಕನ ಸಪ್ಪಾಗ್ಬಿಟ್ಟಂತನ ಶನಿ ಗಂಟು ಬಿದ್ದಂಗ ನನ್ನ ಬೆನ್ನಿ ಗಂಟು ಬಿದ್ದಿ ನೀನ್ ಏನ್ ಮಾಡ್ಲಂತನ ವಾಲ್ಯ ಇವಾಗೆಲ್ಲ ಅನ್ನಕ್ ಹೋಗ್ಬೇಡ. ಯಾಕೆ ಹೇಳು, ನಮ್ಮ ಗಾಡಿ ಕೆಟ್ಟ ರಿಪೇರಿ ಮಾಡೋ ಮೇಸ್ತ್ರಿ ಅದಲ್ಲಿ ಅವ ನಮ್ ಕೂಡನ ಬರ್ಲಿ. ಕೈ ಬಿಡ, ಹಂಗ ಕೈ ಮುಟ್ಟಬೇಡ. ಮೊದಲ ಕುದುರೆ ಜಡ್ ಐತೆ ಅವಂಗ ಹಂಗೆಲ್ಲ ಕೈಯ ಮೈಯ ಮುಟ್ಟು ಮಾತಾಡಕ್ ಹೋಗ್ಬೇಡ, ನಿನ್ನ ಬೆಂಕಿ ಹಚ್ಚಲಿ. ಅವ್ ಮಾಡ್ಸೊಂಡ ನೋಡಿ ಕೇಳ ಅವನತ್ತ ಹೇಳ್ತಾನ ನೋಡು. ಸರ್ದಿ ನಾಳೆ ಮಾವ ಬಾ ಯಾಕೆ ಬಾಯ್ ಬಿಡಾಕತ್ತಿರ್ಲಿ ಕಿಸ್ಪಾಡ್ಯಾಡ ಮಕ್ಕಳ ಕೆಂಚವ ಮಗಳ ಏನಿದು ಮಾತಿನ ಮೆಂಚ. ಬಾಯಿಲೆ ಬಾ ಮ್ಯಾಕ್ ಕುಂದ್ರು ಬಾ ಕುಂದ್ರ ಮೇಲೆ ಹಗಲ ಮೇಲೆ ಕರ್ಕೊ ನಿಂದ್ರ ನೀನು. ಯಪ್ಪ ಇವ್ರಿಬ್ರಿಗೆ ಏನು ಅನ್ನೋಕ್ ಹೋಗ್ಬೇಡ. ಇವ್ರಿಬ್ರು ನಮ್ಮ ಮನೆ ಕರ್ಕೊಂಡು ಹೋಗೋನು. ನಮ್ಮ ಮನೆ ಕರ್ಕೊಂಡು ಹೋಗಿ ಒಂದೊಂದು ರೂಮ್ ಕೊಡೋನು, ಒಂದೊಂದು ಕಾಟ ಕೊಡೋನು. ಇವ್ರ ನೀನು ನಮ್ಮ ಮನೆಯಾಗ ಇಟ್ಕೊಂಡ್ರ ನಮ್ಮ ಗಾಡಿ ಕೆಲಸ ನಿಂದ್ರಲಾದಂಗ ನಡೀತೆ ತೋಣಿಂದ ಅವಳು ಪೂರ ಪುಗಶೆಟ್ಟಿ ತಿರುಶೆಟ್ಟಿ ಹೇಳಿ ಅಪ್ಪ. ನಿನ್ನ ಮಗಳು ಏನ ಕೆಟ್ಟಿಲ್ಲು ಅದನ್ನ ಕೆಡಿಸ್ಬೇಕಂತ ಹೇಳಿ ನೀನು ಇಬ್ಬರು ಮಾವುಗಳು ನಿಂತಾರ, ನೀ ಯಾಕೆ ಅಂಜಾಕತ್ತಿ? ಇನ್ನ ನಿನ್ನ ಮಗಳು ಕೆಟ್ಟಿಲ್ಲು ಪುಗಶೆಟ್ಟಿ ಅವ್ರ. ಇದನ್ನ ಹೇಳಾಕ ಎಲ್ಲಿಂದ ಬಂದಿಲ್ಲ ಸುಂಬಳ ಗೊಟ್ಟಿ ಕಡ್ಬಿಣ ತಟ್ಟಿ ಹಿಂದಕ್ಕೆ ನನ್ನ ಕೈಯ ಸಿಕ್ಕ ಕಿತ್ತಿದ್ರೆ ಬಾಯಿ ಮಗನ್ ತಲೆಯನ್ ಪಟ್ಟಿ ನಿನ್ನ ಕೈಯಾಗ ದಿನ ಕಾಲ್ ಮ್ಯಾಗ ಕಾಲ್ ಹಾಕಿ ತಲಿ ತಯಾಕ್ ಮಾಡಿ ನಡೆದಾನ ಈ ಕರಿ ಜಿಟ್ಟಿ. ದಣ್ಯಾರ ಈ ಮಾತಾಡಿ ಮಾಡಬ್ಯಾಡ್ಲಿ ಕಳ್ಳ ನೀ ಮೂರ ಬಟ್ಟೆ. ದಣ್ಯಾರ ಈ ಮಗನು ಮಾತದವ್ರಿ ಎಲ್ಲ ಹಳೆ ಕೊಟ್ಟೆ. ಇವು ಡ್ರೈವರ್ ಅದಾನಂತ ನೀ ಏನಾದ್ರು ಮನಸ್ಸಿಟ್ಟಿ ನಿನ್ನ ಮಗಳೈತಿ ಬಣ್ಣದ ಚಿಟ್ಟೆ. ಮಸ್ತ್ ನಾ ಆಗಿ ಬಂದನಿ ಎಲ್ಲದಕ್ಕೂ ಗಟ್ಟಿ. ಹ್ಞೂ ಅಂದ್ರ ನಾಳೆಗೆ ಊರಾಗ 4 ಮಂದಿ ಹಿರಿಯರಿಗೆ ಹೇಳಿ ನನ್ನ ಮದುವೆ ಮ್ಯಾರೇಜ್ ಫಿಕ್ಸ್ ಮಾಡಿಸೋದು ಗಟ್ಟಿ. ಅಂತವ ಮಗಳ ಸಾಕ್ ನಡಿ ಹೋಗುಣೇನು ಮನೆಗೆ. ಇಲ್ಲೇ ನಿಂತ್ರ ಇವ್ರ ಕತ್ತಿ ಕೇಳ್ಕೊತ ನಿಂತ್ರ ಒರೆಸ್ತಾರ ಅಂತ ತಲೆ ಮ್ಯಾಗ ತಗಣಿ ಬೊಟ್ಟೆ ಇಲ್ಲಿ ಕಣ ಹುಚ್ಚಿ ಬಿಡ್ತಾರ ತಿನ್ನದ ಬಟ್ಟೆ. ಗಾಡಿ ಕೆಟ್ಟ ರಿಪೇರಿ ಮಾಡೋ ಮೇಸ್ತ್ರಿ ಇಲ್ಲೇ ಅದಾನಲ್ಲ. ಇವ ನಾವು ಶಾರದಾ ಮುಂದಿನ ಹರಿನಾಯ ಶಾರದಾಳ ಮುಂದಿನ ಹಳನಾಯ ಅಲ್ಲೂ ಮಗನಾಯದ ಪಿಂಗಾರ ಮುಂದಿನ ಬೇನಾಯ ಐತಿದ ಏನು ತಿಳಿದಿ ಇದನ್ನ. ಅಲ್ಲ ನಾವು ಬಡವಲ್ಲ ಪಪ್ಪ ಅಂತ ಇವಂಗ ಏನು ಬಡಿಲಿ ಗೂಟ ಸೌಕಾರ ಬಿದ್ನಲ್ರಿ ನಮಗ ಈ ಮಗ ಗಂಟ. ಹಿಂದಿ
ಹಿಂದಿನ ಜನ್ಮದ ಐತನವಾಕ ಅವ್ರದು ನಮ್ದು ನಂಟು ಮಗಳ ಎಣಸ್ಬೇಡ ಅಕ್ಕಿ ಅಂತ ಇಲ್ಲ. ನಾವು ಹೊಡ್ಯಾಕ ಬಂದನಪ್ಪ ನಿಮ್ಮ 3 ಮಂದಿಗೆ ಕಾತರಿಕೆಯಾಗಿಂತ ತಗೊಂಬಂದ ಸೇಂಟ ಹೋಗ್ಯವ ಒಂದ್ಸ ಹಂಗಂತ ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ಬಾಬ ನಿನ್ನ ಮಗಳ ತಲೇನೈತಿ ಏನೈತಿ ಅಂತದೇನೈತಿ ಬಾಬ ನಿನ್ನ ಮಗಳ ತಲೇನೈತಿ ಏನೈತಿ ಅಂತದೇನೈತಿ ಮಗರ್ ಬದುಕೈತಿ ನನ್ನ ಮಗಳ ಹತ್ರ ಒಂದು ಬದುಕೈತಿ ಬದುಕೈತಿ ಒಂದು ಬದುಕೈತಿ ಆ ಬದುಕೈದ ನಮ್ಗೆ ಬೇಕಾಗೈತಿ ಬೇಕಾಗೈತಿ ನಮ್ಗೆ ಬೇಕಾಗೈತಿ ಓಡೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಬಿಡೋದಿಲ್ಲ ಹುಡುಗಿ ಬಿಡೋದಿಲ್ಲ ಬಿಡೋದಿಲ್ಲ ನಾವು ಬಿಡೋದಿಲ್ಲ ಬಿಡೋದಿಲ್ಲ ನಾವು ಬಿಡೋದಿಲ್ಲ ಏನ್ ಬೇಕು ನಿಮಗ ತಡಿಯಪ್ಪ ನನ್ನ ಪದಕ ಬೇಕ ದೋಸ್ತ ನಿಮಗ ಪದಕ ಬೇಕಾದ್ರ ಬೇಕ ಮೊದಲ ಗೆದಿರೋ ನನ್ನ ಮನಸ್ಸು ಗೆದೆಯಬೇಕು ಮಗನ ಗೆದೆಯಬೇಕ ಯಾದಿ ಮ್ಯಾಲ ಶಾದಿ ತುಡಿಗಿಲೆ ಮಾಡರ ಮದುವೆ ಯಾದಿ ಮ್ಯಾಲ ಶಾದಿ ತುಡಿಗಿಲೆ ಮಾಡರ ಮದುವೆ ಯಾದಿ ಮ್ಯಾಲ ಶಾದಿ ತುಡಿಗಿಲೆ ಮಾಡರ ಮದುವೆ ಎಡಗಾಲ ಇಷ್ಟವಾದಿ ನನ್ನ ಇದಿಯಾಗ ಕೈಯಾಗ ಕೂಡ ಹೋದ ಗಾದಿಯ ಮೇಲ ಎಡಗಾಲ ಇಷ್ಟವಾದಿ ನನ್ನ ಎದಿಯಾಗ ಗಡ್ಡನ ಕೂಡ ಹೋದ ಗಾದಿಯ ಮೇಲ ಸ್ಟಾಪ್ ಸ್ಟಾಪ್ ಮಗಳ ನನಗೊಂದು ಡೌಟ್ ಐತೆ ಇಲ್ಲಿಂದ ಆಗುಣ ಬೇಗ ಔಟ್ ಯಪ್ಪ ನೀ ಹಿಡ್ಕೋ ಗಟ್ಟಿನ ಕೋಟು ಇವರಿಂದ ಹೆಣಸಣ್ಣ ಹೊಸ ಹೊಸ ನೋಟು ನಡಿ ನಡಿ ಹೋಗುಣ ಹೋಗೋಣ ಮನೆಗೆ ಮಮ್ಮ ಹೋಗೋತ್ನಾಗ ಒಂದ್ ರಿಕಾರ್ಡ್ ಹಾಡಿ ಹೋಗಲ್ಲ ಒಂದ ಡ್ಯಾನ್ಸ್ ಅದ್ ನಾವ್ ರೆಡಿ ಇದೀವಿ ಮಾಲಕ್ರನ್ ಕೇಳಲ್ಲ ನಮ್ಮ ಮಾಲಕ್ ಮಾಮ ಏ ಮಾಮ ಹೆಂಗ ಬ್ಯಾಡ ಅಮ್ಮಮ್ಮ ಮಾಮ ನೀ ಬ್ಯಾಡ ಅಂದ್ರ ಒಂದ್ ನಿಮಿಷ ನಿಂದ್ರದಿಲ್ಲ ನೀನು ಹತ್ತಿ ಬೆಲೆ ಕೊಟ್ಟು ಹೋಗ್ತೀನ ಮಾಮ ನನಗ ಬೇಕಂದ್ರೆ ನಿಂದಿರ್ತಿಲ್ಲ ಹಾ ಹೋಗೋದು ನಮ್ಮ ಒಂಟಿ ಮಾಮ ನಿಂದಿರ್ತು ಇಲ್ಲ ನಿಂದ್ರಂಗಿಲ್ಲ ಈ ಮಾಮನ ಗಾವದ ನಾಳೆ ರಾಜ ರಾಜ ಹಗ್ರಿ ಕಾಜು ಹಂಗೆಲ್ಲ ಕೈ ಮಾಡಿ ಕರಿಬೇಡ ರಾಜ ನಿನ್ನ ಮ್ಯಾಲ ಮತ್ತೆ ನನಗೆ ಕ್ರಶ್ ಆಗುತ್ತೋ ನಮಗೆ ಹುಡುಗಿರಂದ್ರ ಆಗಲ್ಲ ನಮಗೆ ಯಾಕೆ ಮುದುಕ್ಯಾರ ಬೇಕು ಅದುಗಳಂದ್ರೆ ಇಷ್ಟ ಹುಡುಗರು ಇಷ್ಟ ಇಲ್ಲ ಅವನ ಬಾಯಿ ತಗೊಂಡೇನ ನಡೆಯಪ್ಪ ಹಂಗಾದ್ರೆ. ಹೋಗೋಗ ನಿನ್ನ ಮರಿತನ ನಾನ ಬಡವರ ಹುಡುಗನ ಕೊಂಜಲ ನೀನ ಹೋಗೋಗ ನಿನ್ನ ಮರಿತನ ನಾನ ಬಡವರ ಹುಡುಗನ ಕೊಂಜಲ ನೀನ ಬಾಬಾ ಮಾವ ಹೋಗು ನಡಿ ನಡಿಯಪ್ಪ ಹೋಗೋಣ ಮತ್ತೇನೈತಿ ಮುಗಿಸ್ ಹೋದ್ಲು ಬಾಳೆ ಬರ್ನು
ತಾಸಿಗೆ 250 ಕಿಲೋಮೀಟರ್ ಶರವೇಗದಿಂದ ಸಂಚರಿಸುವ ಈ ಲಕ್ಷ್ಮೀಕಾಂತನ ಗಾಡಿಗೆ ಬಿಡು ಎಂಬುದೇ ಇಲ್ಲ. ಕಡಲ ತೀರದ ಕನ್ಯವನ್ನು ಒರೆಸಿಕೊಂಡು ಹರುಷದಿ ನಾನಲೇಬೇಕೆಂದರೆ ಲಕ್ಷ್ಮೀಕಾಂತನಿಗೆ ಅನ್ನನ ಅವಸಾನಕ್ಕೆ ಆವೇಶಿಕೊಂಡು ಕುಸುಮ ಕೋಮಲಾಗದ ಚಿಗರಿಯಂತೆ ಲಘುವಾಗಿ ಓಡಿ ಬಂದೆ ಆ ಭಾಗ್ಯಶ್ರೀಯ ಬಯಕೆಗಾಗಿ. ಭಾಗ್ಯಶ್ರೀ ಅಪೂರ್ವ ಸುಂದರಿಯಾದ ನಿನ್ನ ಅಪ್ರತಿಮ ಸೌಂದರ್ಯದ ರಸದುಟಿಯ ರಸದೌತಣ ಎಂದು ನಾನುಂಟು. ನಿಮ್ಮಂತ ಶ್ರೀಮಂತ ಕುಲಕ್ಕೆಲ್ಲ ನಾ ಕುಬೇರನಾಗಿ ಮೆರೆದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ. ಹಾ, ನಾ ಬಯಸಿದ ಹಕ್ಕಿ ಎತ್ತ ಕಡೆನೆ ಬರ್ತಾ ಇದೆ. ಬರಲಿ, ಇಲ್ಲೇ ಮರಿಯಲ್ಲಿ ನೆತ್ತು ವೀಕ್ಷಿಸಿದರಾಯ್ತು. ಆಹಾ, ಇಷ್ಟೊಂದು ಆನಂದವಾಗಿದೆ ಈ ಸ್ಥಳ. ಎತ್ತ ನೋಡಿದ ಹೂ ಬಳ್ಳಿಗಳ ಸಾಲು, ತುತ್ತ ತುದಿಯಲ್ಲಿ ಭೃಂಗಿಯ ನಾದ. ಇವನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನವಿ ರೋಮಾಂಚನಗೊಳ್ತಾ ಇದೆ. ಈ ವಾತಾವರಣ ನೋಡಿ ನನಗೂ ಕೂಡ ಹಾಡಿ ಆನಂದಿಸಬೇಕೆಂದು ಆಸೆ ಆಗ್ತಾ ಇದೆಯಲ್ಲ. ನೂರಾರು ಜನ್ಮದ ಗೆಳೆಯ ಸಿಂಗಾರು ಸೀಮೆಯ ಒಡೆಯ, ನೂರಾರು ಜನ್ಮದ ಗೆಳೆಯ ಸಿಂಗಾರು ಸೀಮೆಯ ಒಡೆಯ, ನೀನೆ ಚಂದವೋ ನಿನ್ನ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ, ನೀನೆ ಚಂದವೋ ನಿನ್ನ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ, ನೂರಾರು ಜನ್ಮದ ಗೆಳೆಯ ಸಿಂಗಾರು ಸೀಮೆಯ ಒಡೆಯ. ಆಹಾಹಾ, ಏನಿವಳ ಮೈ ಮಾಟ! ಈ ಮಾಟಕ್ಕೆ ತಕ್ಕಂತೆ ಇವಳ ಕಣ್ಣೂಟ, ಆ ಸೊಂಟಕ್ಕೆ ತಕ್ಕಂತೆ ಇವಳ ಸಿರಿ ಕಂಠ, ಇವಳ ಹಾಡಿನ ರಾಗಕ್ಕೆ ನಾ ಮಬ್ಬಾಗಿ ಬಿಟ್ಟಿನಲ್ಲ. ಏನಿವಳ ಸುಂದರ ಕಾಲಿಗೆ ಹೆಜ್ಜೆಯನಾದ, ಇವಳು ಹೆಜ್ಜೆ ಇಟ್ಟಂತೆಲ್ಲ ನನ್ನ ಲಜ್ಜತನವೆಲ್ಲ ಮಾಯವಾಗಿ, ಇವಳ ತುಟಿ ಕಚ್ಚಿ ಅಂದ್ರಾಮೃತ ಸವಿ ಎಂದು ಸಾರುತ್ತಿದೆ ನನ್ನ ಮನ. ಹಾ, ಭಾಗ್ಯಶ್ರೀ, ಯಾರಿವರು ನನ್ನ ಕೂಗಿದವರು? ಹೆದರಬೇಡ, ನಾನೇ ಈ ಊರಿನ ಕೋಟ್ಯಾಧೀಶ್ವರ ಲಕ್ಷ್ಮೀಕಾಂತ್. ಓಹೋ, ನೀವಾ? ಅದು ನಮ್ಮ ಕಾಲೇಜ್ ಫಂಕ್ಷನ್ ನಲ್ಲಿ ಅತಿಥಿಯಾಗಿ ಬಂದು ನನ್ನ ಹೊಗಳಿದವರು. ಹೌದು ಭಾಗ್ಯಶ್ರೀ, ಗಾನದಲ್ಲಿ ಗಂಧರ್ವ ಕಣ್ಣಿಗಿಂತ ಮಿಗಿಲಾಗಿ ಹಾಡಿ ನಾಟ್ಯಮಯರಿಗಿಂತ ನರ್ತಿಸಿದ ಆ ನಿನ್ನ ಗೆಜ್ಜೆಯ ಸಪ್ಪಳ ಇನ್ನು ಮಾಸಿಲಾಯಿ ನನ್ನ ಮಸ್ತಕದಲ್ಲಿ. ಅಂದಿನಿಂದ ಇಂದಿನವರೆಗೂ ನಿನ್ನೀ ಅಂದಕ್ಕೆ ಸುಂದಾಗಿ ಗ್ರಹಣ ಹಿಡಿದ ಚಂದಿರನಂತಾಗಿದ್ದೇನೆ. ಪ್ರಜ್ಞಾವಂತರಾದ ತಾವೇ ಮಾಯ ಮೋಹಕ್ಕೆ ಹೋಗಿದ್ರೆ ನಿಮ್ಮ ಸ್ವಂತ ಗುಣ ಸತ್ತು ಹೋದಂತೆ ಸರಿ. ನೋಡಿ ಸರ್, ನಂಗೆ ದಾರಿ ಬಿಡಿ, ನಾನು ಮನೆಗೆ ಹೋಗ್ಬೇಕು. ನೆಲ್ಲು ಭಾಗ್ಯಶ್ರೀ, ಸಾತ್ವಿಕುಣಕ್ಕೆ ಸಪ್ತರಸ ತುಂಬುವ ಅಂಬುಜಿಮಕ್ಕೆ ನೀನೆಂದು ಈ ನಿನ್ನ ನೀನಾದ ಗಾನದಲ್ಲಿ ನಿನ್ನ ಪ್ರೀತಿಯ ರಥವೇರಿ ಸವಾರಿ ಮಾಡಬೇಕೆಂದು ಹಂಬಲಿಸಿ ಬಂದಿರುವೆ ಈ ಅಂದವಾದ ಸ್ಥಳಕ್ಕೆ. ಏನು ಮಾತಾಡ್ತಾ ಇದ್ದೀರಾ ಸರ್ ನೀವು? ನೀವು ತಿಳಿದಂತೆ ನಾನು ಮಾತ್ರ ಅಂತ ಯಾವ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿಲ್ಲ. ಯಾಕಂದ್ರೆ ನಾನು ಚೆನ್ನಾಗಿ ಓದಿ
IAS ಮುಗಿಸಿ ನನ್ನ ಜಮೀನ್ದಾರನ ಹೆಸರು ತರಬೇಕೆನ್ನುವುದೇ ನನ್ನ ಆಸೆ ಆಗಿದೆ. ಪ್ಲೀಸ್ ನನ್ಗೆ ದಾರಿ ಬಿಡಿ. ವಂಡರ್ಫುಲ್. ಎಲ್ಲೂ ಭಾಗ್ಯ, ಪ್ರೀತಿಯ ಅರ್ಥವೇ ಗೊತ್ತಿಲ್ಲದೆ ಈ ನಿನ್ನ ನುಡಿ ಕೇಳಿ ನಾ ನಗಬೇಕು ಅಳಬೇಕು ನನಗೊಂದೋ ತಿಳಿದಾಯ್ತು. IAS ಮುಗಿಸಿ ಜಮೀನ್ದಾರ ಅಣ್ಣನ ಹೆಸರು ತರ್ತನಂದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದರೆ ಪ್ರೀತಿ ಎಂಬ ಪದ ಗಳಿಸಿ ಹಾಕಿ ನೀ ನುಣುಚಿ ಹೊಂಟಿಯಲ್ಲ, ಅದೇ ಅದೇ ನನಗೆ ಅಲರ್ಜಿ. ಯಾಕೆ? ಇದಕ್ಕೆಲ್ಲ ನನ್ನ ಬಳಿ ಉತ್ತರವಿಲ್ಲ. ಸುಮ್ಮನೆ ವ್ಯರ್ಥ ಸಮಯ ಹಾಳು ಮಾಡಬೇಡಿ, ನನಗೆ ದಾರಿ ಬಿಡಿ. ಡೋಂಟ್ ವರಿ ಭಾಗ್ಯ, ಏನು ಅಭ್ಯಂತರವಿಲ್ಲ, ಹೋಗುವಂತೆ. ಆದರೆ ವ್ಯರ್ಥ ಸಮಯ ಹಾಳು ಮಾಡಬೇಡ ಅಂದಿಲ್ಲ. ಆ ಸಮಯದ ಅರ್ಥ ನಿನಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಇದ್ದರೆಲ್ಲ ನನ್ನ ಮುಂದೆ ಹೇಳ್ಬೇಡಿ, ನನಗೆ ದಾರಿ ಬಿಡಿ ಅಷ್ಟೇ. ಹುಚ್ಚಿ, ಮಕರಂದ ತುಂಬಿದ ಹೂವು ಒಂದು ಅರಳಿ ನಿಂತಾಗ ತುಂಬಿ ಬಂದು ಅದರ ಸುಗಂಧ ಏರುವುದು ಪ್ರಕೃತಿಯ ನಿಯಮ. ಅದರಂತೆ ನಿನ್ನಂತ ತಾರುಣ್ಯ ತುಂಬಿದ ಹೆಣ್ಣಿನ ಸಂಘ ಬಳಸೋದು ನನ್ನಂತ ರಸಿಕನ ಗುಣಧರ್ಮ. ನೋಡು ಭಾಗ್ಯ, ಪ್ರೀತಿ ಎಂಬುದು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ. ಅದರಲ್ಲಿ ನಾವು ಇಬ್ಬರು ಸೇರಿ ಈ ಚಾಡಿ ದಡ ಸೇರಿದರೆ ಈ ಒಡೆಯನ ಸತಿ ನೀನಾಗಿ ಬಾಳ ಬೆಳಗುವೆ. ಯಾಕೆ ಭಾಗ್ಯ ನಿನಗೆ ಈ ಮೌನ? ನೀ ಮಾನವಂತನ ತಂಗಿ ಎಂದು ಈ ರೀತಿ ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಸಲೆ ಬತ್ತಿ ರಸವಿಲ್ಲದ ಕಸ್ತೂರಿ ಅಂತಾಗೋದು ಈ ನಿನ್ನ ಜೀವನ. ಪ್ಲೀಸ್ ಭಾಗ್ಯ, ಪ್ಲೀಸ್ ಈ ರತಿ ಮನ್ಮಥನ ಕೃತಿಗೆ ಅವಕಾಶ ಕೊಡು. ಪ್ಲೀಸ್, ಐ ಲವ್ ಯು ಅಂತ ಒಮ್ಮೆ ಹೇಳು. ಏನಂತ ಹೇಳಿ ಸರ್, ನಮ್ಮಂತ ಹದಿಹರೆಯದರ ವಯಸ್ಸಿನಲ್ಲಿ ಪ್ರೀತಿ ಉಕ್ಕುವುದು ನದಿಯಾಗಿ ಹರಿತಾ ಇದೆ. ಅದರಂತೆ ನದಿಯಾಗಿ ಹರಿಯುವಾಗ ಉಕ್ಕಿ ಬಂದು ಈ ಬಂಡಿ ಜೀವನ ದಡ ಸೇರ್ಬೇಕು ವಿನಃ ವಿಚಿತ್ರವಾಗಿ ಜೀವನ ನಡೆಸಬಾರ್ದು. ಸ್ವಲ್ಪ ವಿಚಾರ ಮಾಡಿ ನೀವು ಹೆಜ್ಜೆ ಇಡಿ. ಆ ವಿಚಾರದ ಮಾತೇಕೆ ಭಾಗ್ಯ? ಈ ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರು ತೆಗೆಯುವಷ್ಟು ಬಲವಾದ ಶಕ್ತಿ ಇದೆ. ಯಾಕೆ ಹಿಂಜರಿಕೆ ನಿನಗೆ? ಕಮಾನ್ ಭಾಗ್ಯ, ಕಮಾನ್. ಅದ್ಭುತವಾದ ನಿನ್ನ ಭಾವಭಂಗಿಯಲ್ಲಿ ಅಡಗಿದ ಸುಖ ವೈಭವದ ಸೊಬಗನ್ನು ಸವಿಯುವ ಸದಾ ಅವಕಾಶ ನೀಡುತ್ತದೆ. ನುಡಿದಂತೆ ನಡೆದುಕೊಳ್ಳುವ ಸತ್ಯಾಂಶ ನಿಮ್ಮಲ್ಲಿದೆಯಾ? ಕೇಳು ಭಾಗ್ಯ, ಅದ್ಯಾವ ನಿನ್ನ ಮಾತು? ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಏನೆಲ್ಲ ನಿನ್ನ ಮಾತನ್ನು ಪಾಲಿಸುವೆ. ನಂದನವಾಗಬೇಕಾಗಿರುವ ಹೆಣ್ಣಿನ ಜೀವನ ಕ್ಷಣಿಕ ಸುಖಕ್ಕೋಸ್ಕರ ಹಾಳಾಗಬಾರ್ದು. ಅತ್ತೆ ಅಮೂಲ್ಯವಾಗಿ ಕಾಪಾಡಿಕೊಂಡು ಬಂದಿರುವ ಹೆಣ್ಣಿನ ಶೀಲವನ್ನು ಕೆಸರಿನಲ್ಲಿ ಬಿದ್ದ ಹೂವಂತಾಗಬಾರ್ದು. 1000 ವರ್ಷ ಬಾಳಿದ್ರು ನೀನೇ ನನ್ನ ಸತಿ ಎಂದು ನೀವು ನನಗೆ ಮಾತು ಕೊಡಬೇಕು. ಸತ್ಯವಾಗಲು ಹೇಳ್ತೀನಿ ಭಾಗ್ಯ, ಈ ನಮ್ಮ ಪ್ರೀತಿಗೆ ಆ ಕೃಷ್ಣನ ಸುದರ್ಶನ ಚಕ್ರ ಅಡ್ಡಿಯಾದರೂ ನಾನಿನ್ನ ಬಿಡಲಾರೆ. ನಿನ್ಯಾವ ಶೀಲ ಬಾಳಿನ ಬಗ್ಗೆ ಮುಳ್ಳಿನ ಹಾಸಿಗೆ ಹಾಸದೆ ಪ್ರೀತಿಯ ಹೂವಿನ ಹಾಸಿಗೆ ಹಾಸಿ ನನ್ನ ಜೀವನದಲ್ಲಿ ಅದೆಂತ ಕಷ್ಟ ಎದುರಾದರೂ ಅದನ್ನು ಎದುರಿಸಿ ಸಾಯುವವರೆಗೂ ನೀನೇ ನನ್ನ ಸತಿ ಎಂದು ಬಾಳುವೆ. ಇದು ಆ ರಾಮವಚನ. ಮೆಚ್ಚಿದೆ ರಾಜ ಈ ನಿಮ್ಮ ಮಾತುಗಳಿಗೆ. ಮೇಲಾಗಿ ಈ ನಿಮ್ಮ ಸತ್ಯದ ಪರೀಕ್ಷೆಗಾಗಿ ನಿಮಗಾಗಿ ಮೀಸಲಿಟ್ಟಿರುವ ಈ ಮೃಷ್ಣಾನ ಭೋಜನವನ್ನು ಸವಿದು ಆನಂದಿಸು ಬನ್ನಿ. ಬಂದರಾಣಿ, ನಿನ್ನಂತಹ ಅಮೂಲ್ಯ ರತ್ನವನ್ನು ನನಗಾಗಿ ಸೃಷ್ಟಿಸಿ ದರೆಗಿಳಿಸಿದ ಬ್ರಹ್ಮ ಎಂತ ಚತುರ. ಬಾ ಓಡಿ ಹಾಡಲು. ಆಯ್ತು ರಾಜ, ನಿಮ್ಮ ಚಿಂತೆ ಆಗಲಿ. Oh,
ಇದಕ್ಕೆ ನಿಮ್ಮಣ್ಣ ಒಪ್ಕೋತಾರಾ? ಎಂದೋ ಒಪ್ಪಿಗೆ ಕೊಟ್ಟಿದ್ದಾನೆ. ಹಾ, ನಿಮ್ಮನ್ನ ಅವ್ರನ್ನ ನಿಶ್ಚಿತ ನಡೆಸ್ಕೊಳ್ತಾರೆ, ಯಾಕಂದ್ರೆ ನಾನು ಅವರ ಮುದ್ದಿನ ತಂಗಿ. ವೆರಿ ಗುಡ್. ನಡೆ ಹೋಗೋಣ. ಬನ್ನಿ ಹೋಗೋಣ. ಸಾವುಕಾರ, ಅದೇನೆಂದು ಬೇಗನೆ ಹೇಳಿ. ಇವರು ಭಾಗ್ಯಶ್ರೀ ಲಕ್ಷ್ಮೀಕಾಂತ್ ಅವರಲ್ಲವೇ? ಬನ್ನಿ, ಇವರು ಭಾಗ್ಯಲಕ್ಷ್ಮೀಕಾಂತ್ ಅಪ್ಪರಲ್ಲ. ಅಲ್ಲವೇ? ಅಲ್ಲವೇ? ಭುಜಂಗ, ಬ್ರಹ್ಮ ಸೃಷ್ಟಿಯ ಈ ಜಗದಲ್ಲಿ ಅಷ್ಟಾವರಣ ತುಂಬಿದ ಸೌಂದರ್ಯವತಿ ಎಂದು ನನ್ನ ಮನೆ ಸೊಸೆಯಾಗುತ್ತಾಳೆಂದು ನಂಬಿದ ನನ್ನ ಭವಿಷ್ಯವಾದಿ ನಿಜವಾಗುವುದೆಂದು ಈ ಒಣಕ್ಕೆ ಬಂದರೆ ಆ ಕಾರ್ಯ ನಡೆಯಲಿಲ್ಲವೇ? ಇರಲಿ, ನಾನೇ ಆ ಬಣದಲ್ಲಿ ಆ ಲಂಕಾಧಿಪತಿ ರಾವಣನಂತೆ ವೇಷಧಾರಿಯಾಗಿ ಬಂದು ಆ ರಾಶಿವೇಶದ ಭಾಗ್ಯಾತ್ರಿಯನ್ನು ಹಿಡಿಯಲು ಗಗನ ಹಾರಿ ಕರದಿ ಬಳಿ ಸುತ್ತಿ ಹಾಕಿಕೊಂಡು ಒತ್ತು ತರಬೇಕು ನನ್ನರ ಮನೆಗೆ. ಭುಜಂಗ, ನೀವೇಕದಿನಿ ಈ ನಿಮ್ಮ ಬಂಟ ಇರುವಾಗ ಬಾಜಾ ಭಜಂತ್ರಿಲ್ಲದೆ ಭರ್ಜರಾಗಿ ಮನೆ ತುಂಬಿಕೊಳ್ಳುವ ಈ ನಿಮ್ಮ ಮನದಾಶೆಯನ್ನು ಪೂರೈಸುವುದೇ ಈ ಭುಜಂಗನ ಗುರಿ. ಹೌದಾ ಭುಜಂಗ? ಹೌದು ದನಿ, ಹೋದ ವರ್ಷ ನಿಮಗಾದವು ಮನದಲ್ಲಿ ನಾನೇ ಮಾಡಿನೆಂದು ಏನೇ ಹೇಳಿ ಕೂಗಿದ ಆ ಸುರು ಚಾಂದ್ರಿಕಳಂತಂದು ಆ ಪುಷ್ಪವನ್ನು ನಿಮ್ಮ ಅಂತಃಪುರದ ಮುಂದೆ ನಿಲ್ಲಿಸುವೆ. ಆ ಸುಜುಮನೆ ಕಣ್ಣಿನ ಕಣ್ಣನ್ನು ತಂದು ನಿಮ್ಮ ತಮ್ಮನ ಚಿನ್ನಜೆ ಹಾಕದಿದ್ದರೆ ನಿಮ್ಮ ಬಲಗೈ ಬಂಟ ಭುಜಂಗನೇ ಅಲ್ಲ. ಹೌದು ನಡೆ ಭುಜಂಗ, ಬೇಟೆಗಾರನ ಜಿಂಕೆ ಹೊಡೆಯುವ ಬಂದೂಕು ನೀನೇ ಆಗಿರುವಾಗ ನನಗೇಕೆ ಭಯ? ನಡೆ ಹೋಗೋಣ. गुलेल गुटा कटान डाली है, मंगलूर कटान संतोष है, बदन कटान सुनील है, इस शारदा कटान that is महेश है.
ಅಂದು ಈ ನಾಡಿನಲ್ಲಿ ಮಹಾಪುರುಷರುಗಳು ಹುಟ್ಟಿ ಜನ್ಮ ತಾಳಿ ಈ ನಾಡನ್ನು ಪಾವನ ಮಾಡಿದರು. ಪ್ರಭು ಶ್ರೀರಾಮಚಂದ್ರರು, ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದರು, ಶಿಶುನಾಳದ ಸರೀಪ ಸಾಹೇಬರು, ಸಿದ್ಧಾರೂಢ ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳು, ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು, ಹಕ್ಕ ಮಹಾದೇವಿ, ಅಣ್ಣ ಬಸವಣ್ಣ, ಹೇಮರಡ್ಡಿ ಮಲ್ಲಮ್ಮ, ಇಂಥ ಅನೇಕ ಅನೇಕ ಮಹಾಪುರುಷರು ಹುಟ್ಟಿದ್ರಿಂದಲೇ ಈ ನಾಡು ರಾಮನ ನಾಡು ಆಗಿತ್ತು. ಆದರೆ ಇಂದು ನಿತ್ಯ ಕೊಲೆ ಸುಲಿಗೆ ಮಾಡಿ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡುವ ಕಲೆ ಘಟಕರಿಂದ ಈ ನಾಡು ಕರ್ಕಶ ನಾಡು ಆಗಿದೆ, ಕೊಳಕು ನಾಡು ಆಗಿದೆ. ಎಷ್ಟು ಯೋಚಿಸಿದರೂ ಇದಕ್ಕೆ ಪರಿಹಾರ ಇಲ್ಲವೇ ದೇವ? ನಮಸ್ಕಾರ ಜಮೀನ್ದಾರೆ, ನಮಸ್ಕಾರ. ಅದೇನೋ ಯೋಚನೆ ಮಾಡುತ್ತಿದ್ದಲ್ಲ, ಏನದು? ನಮಸ್ಕಾರ ಬಸವಂತ, ಬಾ ಈಗ ಬಂದೆಯಾ? ಏನಿಲ್ಲ ಬಸವಂತ, ಏನಿಲ್ಲ. ಈ ಸಮಾಜದಲ್ಲಿ ಇಂದಿನ ಶ್ರೀಮಂತರು, ಅಧಿಕಾರಿಗಳು, ರಾಜಕಾರಣಿಗಳು ಹೇಗಿದ್ದಾರೆ ಗೊತ್ತಾ ಬಸವಂತ? ಶ್ರೀಮಂತರು ಬಡವರ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣನ್ನು ನೋಡಿದರೆ ಕಂಡರೆ ಅವರಿಗೆ ಕೇಳಿದಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟು ಆ ಮನೆಯ ಸಂಸಾರದ ಜೊತೆ ಚೆಲ್ಲಾಟವಾಡಿ ಆ ಮನೆಯನ್ನೇ ಛಿದ್ರ ಮಾಡಿಬಿಡುತ್ತಾರೆ ಇಂದಿನ ಶ್ರೀಮಂತರು. ಇನ್ನು ಅಧಿಕಾರಿಗಳ ಬಗ್ಗೆ ಹೇಳುವುದಾದ್ರೆ, ಈ ಕೊಳಕು ಅಧಿಕಾರಿಗಳು ಲಂಚಕ್ಕೆ ಆಸೆ ಮಾಡಿ ಅಧಿಕಾರದ ಒಂದು ಹುದ್ದೆಯಲ್ಲಿದ್ರು ಬಸವಂತ. ಇಂಥವರು ಅಧಿಕಾರದಲ್ಲಿದ್ದರೆ ರೈತರ ಬಡವರ ಕೆಲಸವನ್ನು ಕಾಲ್ಗಸ ಮಾಡಿ ಶ್ರೀಮಂತರ ಹಣ ಕೊಡುವವರ ಲಂಚ ಕೊಡುವವರ ಕೆಲಸವನ್ನೇ ಮೇಲ್ ಮಾಡಿ ಒಂದು ದಿನ ಆ ರೈತ ಬಡವ ಅಧಿಕಾರಿಗೆ ಕಚೇರಿಗೆ ಮನೆಗೆ ಅಲೆದಾಡಿ ಕೊನೆಗೊಂದು ದಿನ ಆ ಕೆಲಸವನ್ನೇ ಅವನೇ ಕೈ ಬಿಡುವಂತೆ ಮಾಡುತ್ತಾರೆ ಇಂದಿನ ಕೆಟ್ಟ ಅಧಿಕಾರಿಗಳು. ಇನ್ನು ರಾಜಕಾರಣಿಗಳು ಹೇಗಿದ್ದಾರೆ ಅಂದ್ರೆ, ಚುನಾವಣೆ ಬಂತಂದ್ರೆ ಸಾಕು, ಹಣ ಹೆಂಡ ಇಂಥ ಆಸೆಗಳಿಗೆ ನಮ್ಮನ್ನು ಒಡ್ಡಿಸಿ ಕೊಳಕು ನದಿಯಲ್ಲಿ ನಮ್ಮನ್ನು ಈಜಾಡಿಸಿ ಪವಿತ್ರವಾದ ನಮ್ಮನ್ನು ಹೋಟನ್ನು ಕಿತ್ತುಕೊಳ್ಳುತ್ತಾರೆ ಬಸವಂತ, ಕಿತ್ತುಕೊಳ್ಳುತ್ತಾರೆ. ತಮ್ಮ ಸಹಿ ತಮಗೆ ಮಾಡಲಿಕ್ಕೆ ಬರದಿದ್ರು ಮಂತ್ರಿಯಾಗಿ ನಮ್ಮನ್ನು ಆಳುತ್ತಾರಪ್ಪ, ಆಳುತ್ತಾರೆ. ಅದಿರಲಿ ಬಸವಂತ, ವಿಧಾನಸೌಧದ ಅಧಿವೇಶನದಲ್ಲಿ ನಮ್ಮ ರೈತರ ಚಳವಳಿಗಾಗಿ ನಿನಗೆ ಪತ್ರ ಬರೆಯಲು ಹೇಳಿದ್ದೆ, ಬರೆದೆಯಾ ಬಸವ? ಬರೆದು ಹಾಕಿದ್ದೇನೆ ಜಮೀನ್ದಾರರೇ. ಏನಂತ ಬರೆದೆಯಾ ಬಸವಂತ? ಭೀಕರ ಬರಗಾಲ ಎದುರಿಸುವ ಬಗ್ಗೆ, ಕಬ್ಬು ಬೆಳೆಗಾರ ನಿಗದಿತ ಬೆಲೆ ಮಾಡುವ ಬಗ್ಗೆ, ಅದಲ್ಲದೆ ರೈತರ ಆತ್ಮಹತ್ಯೆ ನಿಲ್ಲಿಸುವ ಸಲುವಾಗಿ, ಮಹಾನದಿಯ ಜೋಡಣೆ ಸಲುವಾಗಿ ರೈತರೆಲ್ಲರೂ ಸಿದ್ಧವಾಗಿ ವಿಧಾನಸೌಧಕ್ಕೆ ಬರಬೇಕೆಂದು ಬರೆದು ಹಾಕಿದ್ದೇನೆ ಜಮೀನ್ದಾರರೇ. ಸಭಾಷ್ ಬಸವಂತ, ಸಭಾ. ನಿನ್ನಂತ ಸ್ನೇಹಿತ ನನ್ನೊಂದಿಗೆ ಇದ್ದಿದ್ದರ ಪರಿಣಾಮ ನನಗೆ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಬಸವ. ಬಸವಂತ, ನೀನಿನ್ನು ಹೋಗಿರು. ಮುಂದಿನ ಕೆಲಸ ಕಾರ್ಯಗಳ ಕುರಿತು ಮತ್ತೆ ನಿನಗೆ ಹೇಳುತ್ತೇನೆ. ಆಯ್ತು ಜಮೀನ್ದಾರೇ, ನಾನಿನ್ನು ಬರುತ್ತೇನೆ. ಹೋಗಿ ಬಾ ಬಸವಂತ. ಲಕ್ಷ್ಮಿ, ಏನಿದು ನಿನ್ನ ಕೈಯಲ್ಲಿ? ಪ್ರಸಾದವಿದೆಯಲ್ಲ, ಏನು ದೇವಸ್ಥಾನಕ್ಕೆ ಹೋಗಿ ಬಂದೆಯೋ ಹೇಗೆ? ಹೌದು ರೀ, ಇವತ್ತು ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ ಆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ನೋಡು ಲಕ್ಷ್ಮಿ, ಎದ್ದೇಳು ಲಕ್ಷ್ಮಿ, ಎದ್ದೇಳು. ಏನು ಲಕ್ಷ್ಮಿ, ಏನು ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳಿದೆ ಅಲ್ವೇ? ಲಕ್ಷ್ಮಿ, ಆ ಬಸವಣ್ಣ, ಆ ನಂದೀಶ ಯಾರು ಗೊತ್ತಾ? ಈ ಬಡವನ ರೈತನ ನಗವನ್ನು ತನ್ನ ಹೆಗಲ ಮೇಲೆ ಇರಿಸಿಕೊಂಡು ನಿತ್ಯ ಬಾರ್ಗೋಲಿಂದ ಹೊಡಿಸಿಕೊಂಡು ಈ ರೈತರ ಸಲುವಾಗಿ ಹಗಲೆನ್ನದೆ ರಾತ್ರಿ ಎನ್ನದೆ ದುಡಿಯುವ ದೇವಕನೇ ದೇವ. ಅಂತ ದೇವನಿಗೆ, ಅಂತ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲ.
ಅವನಿಗೊಂದು ಈ ರೈತನ ದೊಡ್ಡ ನಮಸ್ಕಾರಗಳು, ಅವನಿಗೆ ದೀರ್ಘ ದಂಡ ನಮಸ್ಕಾರಗಳು ಸಲ್ಲಿಸುತ್ತಾನೆ ಈ ಜನಮೆಚ್ಚಿದ ಜಮೀನ್ದಾರ ಮಣ್ಣಿನ ಮಗ. ರೀ, ಆ ನಂದೀಶ ಶಿವನ ವಾಹನ ಅಲ್ಬೇನ್ರಿ? ಹೌದು ಲಕ್ಷ್ಮಿ, ಹೌದು. ನಂದೀಶ ಶಿವನ ವಾಹನ. ಆದರೆ ಆ ಕಥೆಯೇ ದೊಡ್ಡದಾಗಿದೆ, ಕೇಳು. ಒಂದು ದಿನ ವರುಣ ಋಷಿ ಎಂಬ ಅಗ್ನಿ ಹೋಮದಲ್ಲಿ ಜನಿಸಿದವನೇ ಈ ನಂದೀಶ. ಒಂದು ದಿನ ವರುಣ ಮಿತ್ರನೆಂಬ ಋಷಿಮುನಿಯು ಬಂದು ಅವನ ಆಯುಷ್ಯ ಒಂದೇ ವರ್ಷ ಇದೆ ಎಂದು ಹೇಳಿ ಹೊರಟು ಹೋಗುತ್ತಾನೆ ಲಕ್ಷ್ಮಿ. ಅಂದ್ರೆ ಅದೇ ನಿಜವಾಯ್ತೇನ್ರಿ? ಇಲ್ಲ ಲಕ್ಷ್ಮಿ, ಇಲ್ಲ, ಅದು ನಿಜವಾಗಲಿಲ್ಲ. ಆ ಋಷಿಮುನಿಯು ನಂದೀಶನ ಸಲುವಾಗಿ ಪರಮಾತ್ಮನಲ್ಲಿ ದೀರ್ಘವಾದ ತಪಸ್ಸನ್ನು ಆಚರಿಸುತ್ತಾನೆ ಲಕ್ಷ್ಮಿ. ಆ ಪರಿಣಾಮವಾಗಿ ಪರಮೇಶ್ವರ ಧರೆಗಿಳಿದು ನಂದೀಶನ ಆಯುಷ್ಯವನ್ನು ದೀರ್ಘ ಆಯುಷ್ಯವನ್ನಾಗಿ ಮಾಡಿ ಆ ನಂದೀಶನನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾನೆ ಲಕ್ಷ್ಮಿ. ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆ ನಂದೀಶನೇ ಈ ಜಗ ಬೆಳಗುವ ದೀಪ ಜ್ಯೋತಿಯಾಗಿದ್ದಾನೆ ಎಂದು ರೈತರ ಬಾಳಿನಲ್ಲಿ. ರೀ, ನಿಮ್ಮಂತ ಪತಿದೇವರ ಕೈ ಹಿಡಿದ ಬಂದ ನಾನೇ ಭಾಗ್ಯಶಾಲಿ ರೀ, ನಾನೇ ಭಾಗ್ಯಶಾಲಿ. ಕಷ್ಟ ಕಾಪುರದಲ್ಲಿ ಅರಳಿದ ಹೂವನ್ನು ಸಮರಿ ಹೋಗದಂತೆಯನ್ನು ಕಾಪಾಡಿದ ದೇವರು ನೀವು. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿ ಅಡಗಿದ ವಜ್ರವನ್ನು ಹುಡುಕಿ ತಂದು ನನ್ನ ಮನೆಗೆ ಸೊಸೆಯಾಗಿಸಿ ಮತ್ತು ನನಗೆ ಮಡದಿಯಾಗಿಸಿದ ನಿಮ್ಮ ಚಿಕ್ಕಪ್ಪಗನೇ ದೊಡ್ಡವನು. ಅವನು ಸಹೃದಯವಂತ, ಅವನು ಒಳ್ಳೆಯವನು, ಗುಣವಂತ. ಅವನನ್ನು ಭೇಟಿಯಾಗಿ ಬಹಳ ದಿನವಾಗಿದೆ. ನಿಮ್ಮ ಚಿಕ್ಕಪ್ಪನನ್ನು ನಾನು ಭೇಟಿಯಾಗಿ ಬರುತ್ತೇನೆ ಚಿನ್ನ, ಭೇಟಿಯಾಗಿ ಬರುತ್ತೇನೆ. ರೀ, ನಿಲ್ರಿ, ಮೊದಲು ಪ್ರಸಾದಕ್ಕೆ ಸಿದ್ಧರಾಗಿ ಆ ನಂತರ ಹೋಗಿರಂತೆ. ಬೇಡ ಲಕ್ಷ್ಮಿ, ಬೇಡ. ತಮ್ಮ ತಂಗಿ ಬಂದ ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಪ್ರಸಾದವನ್ನ ಸ್ವೀಕಾರ ಮಾಡೋಣ ಲಕ್ಷ್ಮಿ. ಈಗ ಯಾರು ಇಲ್ಲದೆ ಈ ಸಮಯದಲ್ಲಿ ಆಡಿ ಆನಂದಿಸಬಾರದೇ ಚಿನ್ನ? ರೀ, ಆ ಶಿವನ ವೃತ್ತಕ್ಕೆ ಪಾರ್ವತಿ ಎಂದಾದರೂ ದೂರ ಸರಿಯೇನ್ರಿ? ಈ ನಿಮ್ಮ ಭಾವದಲ್ಲಿ ಈ ಜೀವ ಬೆರ್ತು ಹೋಗಿದೆ. ನಿಮ್ಮ ಆಸೆಯಂತೆ ಆಗಲ್ರಿ. ಹಾಗೆ ಆಗಲಿ ಲಕ್ಷ್ಮಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ.
ಬಾ ತಂಗಿ. ನನ್ನ ಮುದ್ದಿನ ತಂಗಿ ಯಾಕೋ ಕಾಲೇಜಿನಿಂದ ತಡವಾಗಿ ಬಂದಳಲ್ಲ. ಅಣ್ಣ, ಗೆಳತಿಯೊಂದಿಗೆ ಬರ್ಬೇಕಾದ್ರೆ ಸ್ವಲ್ಪ ತಡವಾಯ್ತು ಅಣ್ಣ. ನೋಡಿ, ಈ ಸೂಕ್ಷ್ಮ ಕಾಲದಲ್ಲಿ ಸರೆ ಸರ್ವೆಗೆ ಮುಹೂರ್ತವಿರಲಿ. ಭಾಗ್ಯ ವಯಸ್ಸಿಗೆ ಬಂದವಳು. ನೋಡಮ್ಮ, ತುಸು ಹೊತ್ತಿರುತ್ತಲೇ ಮನೆಗೆ ಸೇರಮ್ಮ. ಆಯ್ತು ಅಣ್ಣ. ತಂಗಿ, ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗ ಒಂದು ಒಳ್ಳೆಯ ವರವನ್ನು ಹುಡುಕಿ ಮದುವೆ ಮಾಡಿದರೆ ಲಕ್ಷ್ಮಿ, ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಆದಂತಾಗುತ್ತದೆ. ಹೋಗಿ ಅಣ್ಣ, ನೀವು ಆಡ್ತಿರೋ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆ ಎಂಬುದು ಹೆಣ್ಣಿಗೆ ಸಹಜಗುಣ ತಂಗಿ. ನನ್ನ ಅಣ್ಣನ ದೇವರು ಮುಂದೆ ದೇವರು ಉಂಟೆ. ನಾನು ಬರುವಾಗ ಆ ಬಾಂಡ್ ಬರಗಾರರು ಈ ಪತ್ರ ಕೊಟ್ರನ್ನ ತೆಗೆದುಕೊಳ್ಳಿ. ಹೌದು ಭದ್ರ, 106 ಎಕರೆಗೆ ಜಮೀನಿಗೆ ಒಡೆಯನಾದ ನಾನು ಈ ಜಮೀನಿನಲ್ಲಿ ವಾಡ್ನಿ ಹೊಡಿಸಿ ನಿನ್ನ ಮತ್ತು ತಂಗಿಯ ಹೆಸರನ್ನು ಸೇರಿಸಲು ನಮ್ಮೂರಿನ ತಲಾಟಿ ಸಾಹೇಬರಾದ ಹನುಮಂತ ಬಸು ನಾಯ್ಕ ಅವರಿಗೆ ಕೊಟ್ಟಿದ್ದೆ. ಆ ಪತ್ರ ಇದು. ಏಕನ್ನ ನೀನೇ ನಮ್ಮ ಸರ್ವ ಆಸ್ತಿ ಆಗಿರುವಾಗ ಆ 570 ಆಸ್ತಿ ಮೊದಲು ತಂಗಿ ಮದುವೆ ಕಾರ್ಯ ಮಾಡಿ ಮುಗಿಸೋಣ, ಆಮೇಲೆ ಎಲ್ಲ ನೋಡೋಣ. ಅಣ್ಣ ನೋಡಣ್ಣ, ಇವನು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ನನ್ಗೆ ಇಷ್ಟು ಬೇಗ ಮದ್ವೆಗಿದ್ವಿ ಏನು ಬೇಡಣ್ಣ. ನಾಚಬೇಡ ತಂಗಿ. ನೋಡಮ್ಮ, ಅದು ಅವರ ಕರ್ತವ್ಯ. ನಾನು ಇಂಥ ಹಂತವನ್ನು ದಾಟಿ ಬಂದಿದ್ದೇನೆ. ನೀನಂದ್ರೆ ಅವರೆಲ್ಲರೂ ಕಣ್ಣಿದ್ದಂತೆ ಅಮ್ಮ. ಹೌದು ಲಕ್ಷ್ಮಿ, ಆ ಕಣ್ಣಿನ ಸಿರಿಯ ಭಾಗವನ್ನೇ ನಾನು ಕಾಣಬೇಕೆಂದಿದ್ದೇನೆ ಲಕ್ಷ್ಮಿ, ಕಾಣಬೇಕೆಂದಿದ್ದೇನೆ. ಹಾ ಭದ್ರ, ಅಣ್ಣ ಹೊಲದಿಂದ ಈಗ ಬಂದೆ ಅನಿಸುತ್ತೆ. ಹೋಗಿ ಸ್ನಾನ ಮಾಡಿಕೊಂಡು ಬರಪ್ಪ. ಆಯ್ತಣ್ಣ, ನಾನು ಹೋಗಿ ಬರುತ್ತೇನೆ. ನೋಡಮ್ಮ ತಂಗಿ, ತಾರುಣ್ಯದಲ್ಲಿ ತವರ ಮನೆಯ ಸಿರಿಯಾಗಿ ಮುಂದೆ ವಯಸ್ಸಿಗೆ ಬಂದು ಗಂಡನ ಮನೆಗೆ ಕಾಲಿಟ್ಟು ನೋಡಮ್ಮ, ಗಂಡನೇ ದೇವರೆಂದು ಬಾಳುತ್ತಾ ತಂಗಿ, ನೀನು ಕೊಟ್ಟ ಮನೆಗೆ ಮತ್ತು ಕಾಲಿಟ್ಟ ಮನೆಗೆ ಕೀರ್ತಿ ತರುವಂತಳಾಗಬೇಕಮ್ಮ. ಇದು ಅಣ್ಣನ ಆಸೆ. ಅಷ್ಟೇ ಅಲ್ಲದೆ ನಿನ್ನ ವಿದ್ಯಾಭ್ಯಾಸವೂ ಒಂದು ಹಂತಕ್ಕೆ ಬಂದು ತಲುಪಿದೆ ತಂಗಿ. ಬೇಗ ಒಂದು ಒಳ್ಳೆಯ ವರ ಹುಡುಕಿ ನಿನಗೆ ಮದುವೆ ಮಾಡೇ ಮಾಡುತ್ತೇನೆ. ಹೌದು ರೀ, ಗುಣವಂತಿ ನನ್ನ ಭಾಗ್ಯಗೆ ಗುಣವಂತ ವರವನ್ನು ಹುಡುಕಿ ಆ ಹರನ ಸಾಕ್ಷಿಯಾಗಿ ಕಾರ್ಯ ಮುಗಿಸ್ಲೇಬೇಕು. ಏನಂತೆಯ ಭಾಗ್ಯ? ಯಾಕಮ್ಮ ತಂಗಿ ಮೌನವಾಗಿ ನಿಂತಿಲ್ಲಮ್ಮ ತಂಗಿ? ಯಾಕೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ ಹೇಗೆ? ಹಾಗಿದ್ರೆ ಹೇಳಮ್ಮ, ನಿನ್ನ ಮನಸ್ಸನ್ನು ನೋವಿಸ ಮೂರ್ಖ ನಾನು ಆಗಲಾರ. ನೀನು ಪ್ರೀತಿಸಿದವನಿಗೆ ನಿನ್ನನ್ನು ಮದುವೆ ಮಾಡಿ ನಿನ್ನ ಆಸೆಯನ್ನು ಈಡೇರಿಸುತ್ತಾನೆ ಈ ಅಣ್ಣ. ಕ್ಷಮಿಸಣ್ಣ, ನೀ ನೋಡಿರೋ ವರ ನನಗೆ ಇಷ್ಟ ಇಲ್ಲ. ಮೇಲಾಗಿ ನಾನೇ ಗುರು ಆಗರ್ಭ ಶ್ರೀಮಂತ ಉದ್ಯಮಿ ಲಕ್ಷ್ಮೀಕಾಂತನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ತಂಗಿ, ಹೌದಲ್ಲ, ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅವರನ್ನೇ ಅಂತ ನಾನು ಮಾತು ಸಹ ಕೊಟ್ಟು ಬಂದಿದ್ದೇನೆ. ಭಾಗ್ಯ ಭಾಗ್ಯ ಭಾಗ್ಯ, ಎಂತಹ ಕೆಲಸ ಮಾಡಿ ಬಿಟ್ಟ ಅಮ್ಮ ನೀನು. ಹೋಗಿ ಹೋಗಿ ವಿಷ ಜಂತುಗಳ ತುಂಬಿದ ಹಾವಿನ ಹುತ್ತದಲ್ಲಿ ಕೈ ಹಾಕಿ ಆ ವಿಷ ಜಂತುಗಳಿಂದ ಕಚ್ಚಿಸಿಕೊಂಡಂತಾಗುತ್ತದೆ ಅಮ್ಮ ಈ ನಿನ್ನ ವಿಚಾರ. ತಂಗಿ, ನಿನಗೆ ಕೈ ಮುಗಿದು ಹೇಳ್ತಾನಮ್ಮ, ಬೇಡ ಬೇಡ ತಂಗಿ ಬೇಡ. ನಿನ್ನ ವಿಚಾರವನ್ನು ನಿನ್ನ ನಿರ್ಧಾರವನ್ನು ಬದಲಾಯಿಸು ತಾಯಿ, ಬದಲಾಯಿಸು. ಇದೆಂದಿಗೂ ಸಾಧ್ಯವಿಲ್ಲ ತಂಗಿ, ಇದೆಂದಿಗೂ ಸಾಧ್ಯವಿಲ್ಲ. ನೀವು ಹೇಳ್ತಿರೋ ಮಾತು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಆತ್ಮ ಸಾಕ್ಷಿಯಾಗಿ ಈ ನನ್ನ ಮನಸ್ಸು ಹೃದಯವನ್ನು ನಾನು ಅವ್ರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಭಾಗ್ಯಶ್ರೀ, ಯಾವುದು ಆಗಬಾರದೆಂದು ನನ್ನ ಮನಸ್ಸಿನಲ್ಲಿ ಮೊಳಗಟ್ಟು ನಿಂತಿತ್ತು. ಅದೇ ಕೆಲಸವನ್ನು ನೀನು ಮಾಡ್ತಾ ಇದೀಯಾ ತಂಗಿ, ಮಾಡ್ತಾ ಇದೀಯಾ. ಸುತ್ತು ಹತ್ತುವಳಿಗೆ ಈ ಜಮೀನ್ದಾರನೇ ದೇವರನಾಗಿರುವಾಗ ಆ ಕಟುಕರ ಕಾಲನ್ನು ನಾನು ಹೋಗಿ ಹಿಡಿಯುವಂತೆ ಮಾಡ್ತಾ ಇದೀಯಾ ತಂಗಿನ ನೀನು. ಏನು ಮಾಡಲಿ ನಾನೀಗ, ಏನು ಮಾಡಲಿ ತಂಗಿ? 20 ವರ್ಷಗಳಿಂದ ಅಕ್ಕರೆಯಿಂದ ಸಕ್ಕರೆ ಹಾಲು ಕುಡಿಸಿ ನಿನ್ನನ್ನು ಮುದ್ದಿನಿಂದ ಬೆಳೆಸಿದಕ್ಕೆ
ತಂಗಿ, ನೀನು ಈ ಅಣ್ಣನಿಗೆ ವಿಷ ಕೊಟ್ಟು ಬಿಟ್ಟೆ ಅಮ್ಮ, ವಿಷ ಕೊಟ್ಟು ಬಿಟ್ಟೆ. ತಂಗಿ, ತಾಯಿ ಇಲ್ಲದ ತಬ್ಬಲಿ ಎಂದು, ತಾಯಿ ಇಲ್ಲದ ತಬ್ಬಲಿ ಎಂದು ಹೀಟಿರುವಾಗಲೇ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೆ. ಬೇಡಿದಾಗ ಬೇಡಿದನ್ನು ಕೊಟ್ಟು ನಿನ್ನ ಆಸೆಯಂತೆ ನಾನು ನಡೆದುಕೊಂಡ ಬಂದ ಪರಿಣಾಮ ಇದು. ನೀನು ಕೊಡುವ ಉಡುಗೊರೆ ನಮ್ಮ ಈ ಅಣ್ಣನಿಗೆ. ತಂಗಿ, ನೀನು ಬೇರೆ ವರವನ್ನು ಬಯಸಿದರೆ ವರಗಳ ಬ್ರಹ್ಮ ಸೃಷ್ಟಿಯನ್ನೇ ನಿನ್ನ ಮುಂದೆ ನಿಲ್ಲಿಸ್ತಾ ಇದ್ದೆ ತಾಯಿ ನಾನು. ಹೋಗಿ ಹೋಗಿ ನಿತ್ಯ 10 ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡುವ ಆ ಕಟುಕು ಗೌಡರ ಮನೆತನವನ್ನು ಬಯಸಿದೆಯಾ ಮಗಳೇ? ತಂಗಿ, ನಿನ್ನ ನಿರ್ಧಾರವನ್ನು ಬದಲಿಸಿಕೋಮ್ಮ, ಬದಲಿಸಿಕೋ. ಈ ಅಣ್ಣನ ಮಾತಿನಿಂದ ನಿನಗೆ ಬೇಜಾರಾದರೆ ಕ್ಷಮಿಸಿ ಬಿಡಮ್ಮ. ಈ ಅಣ್ಣ ಸ್ವಾಮಿ, ನಿಮ್ಮ ತಂಗಿ ಆಗ್ಲೇ ಒಳಗೆ ಹೊರಟು ಹೋದ್ರಿ. ಈ ಅಣ್ಣನ ಮಾತನ್ನು ಕೇಳಿದಷ್ಟು ಅಣ್ಣ ಕೆಟ್ಟವನಾಗಿ ಬಿಟ್ಟನ ನನ್ನ ತಂಗಿಗೆ. ಲಕ್ಷ್ಮಿ, ಏನಾಗ್ತಾ ಇದೆ ನಮ್ಮ ಬಾಳಿನಲ್ಲಿ? ತಂಗಿಯ ಪ್ರೀತಿ ವಾತ್ಸಲ್ಯದ ಮುಂದೆ ಲಕ್ಷ್ಮಿ ನನ್ನ ಧರ್ಮ ಶಕ್ತಿ ಸತ್ತು ಹೋಯಿತು. ನನ್ನ ತಂಗಿ ಒಳ್ಳೆಯ ವರವನ್ನು ಕೈ ಹಿಡಿದು ಹಂಸ ತೂಲಿಕಾ ತೊಟ್ಟಿಲ್ಲದ ಮೇಲೆ ಆನಂದದಿಂದ ಸಂಭ್ರಮಿಸಬೇಕೆಂದು ಅಂದುಕೊಂಡಿದ್ದೆ. ಆದರೆ ಆ ದುಷ್ಟರ ಕೈ ಹಿಡಿದು, ನರಹಂತಕರ ಕೈ ಹಿಡಿದು ಮುಳ್ಳಿನ ಪಂಜರದ ಮೇಲೆ ಕೂತು ನರಳುವಂತಾಗಬಾರದು ನನ್ನ ತಂಗಿಯ ಜೀವನ ಲಕ್ಷ್ಮಿ, ಆಗಬಾರದು. ನೀನಾದರೂ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳು ಲಕ್ಷ್ಮಿ. ಈ ವಿಷಯವೇನಾದರೂ ಭದ್ರ ಲಕ್ಷ್ಮಿ, ಈ ವಿಷಯವೇನಾದರೂ ಭದ್ರನಿಗೆ ಗೊತ್ತಾದ್ರೆ ಪರಿಣಾಮ ಏನಾಗುವುದು ಏನೋ ದೇವ. ಸ್ವಾಮಿ, ಪ್ರಾರಂಭದ ಕರ್ಮದ ಮುಂದೆ ನಾವೆಲ್ಲರೂ ತಲೆ ತಗ್ಗಿಸ್ಲೇಬೇಕು ರೀ, ನಾವೆಲ್ಲರೂ ತಲೆ ತಗ್ಗಿಸ್ಲೇಬೇಕು. ಒಟ್ಟಾರೆ ಈ ಜಮೀನ್ದಾರ ಮನೆತನ ಮೂಕರಾಗಿರಲಿ, ನಿಮ್ಮ ತಂಗಿಯ ಪ್ರೀತಿ ನಿಮ್ಮ ಅಮರಾಗಿ ಉಳಿಲಿ ಅನ್ನೋದೇ ನನ್ನ ಆಸೆ ರೀ, ನನ್ನ ಆಸೆ. ಆ ದೇವ್ರಿ ಹೇಗೆ ನಡೆಸ್ತಾನೋ ಹಾಗೆ ನಡೆದ್ರಾಯ್ತು. ಬನ್ನಿ ಒಳಗೆ ಹೋಗಿ ಬಾಗಿಲಿಗೆ ನಾವಿಬ್ರು ಬುದ್ಧಿ ಹೇಳೋಣ. ಬನ್ನಿ ಸ್ವಾಮಿ. ಅಯ್ಯೋ ದೇವ, ಲಕ್ಷ್ಮಿ, ಪ್ರಯತ್ನದಿಂದಲೇ ಫಲವೆಂಬಂತೆ ನಾವಿಬ್ಬರು ಸೇರಿ ಪ್ರಯತ್ನ ಮಾಡಬೇಕು ನನ್ನ ತಂಗಿಯ ಮನಸ್ಸನ್ನು ಬದಲಿಸಲು. ಆ ಪ್ರಯತ್ನ ಮೊದಲು ನಿನ್ನಿಂದಲೇ ಆಗಬೇಕು ಲಕ್ಷ್ಮಿ, ನಿನ್ನಿಂದಲೇ ಆಗಬೇಕು. ಈ ಜನ ಮೆಚ್ಚಿದ ಜಮೀನ್ದಾರ ಮನೆಯ ಕೀರ್ತಿ ಹಾಳಾಗಬಾರ್ದೆಂದ್ರೆ, ಇಷ್ಟು ವರ್ಷ ಧರ್ಮದಿಂದ ಬಾಳಿದ ಧರ್ಮವಂತನ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲು ಆಗಬಾರ್ದೆಂದ್ರೆ, ಅವಳು ಈ ವಿಚಾರದಿಂದ ಹೊರಗಡೆ ಬರಬೇಕು ಲಕ್ಷ್ಮಿ, ಹೊರಗಡೆ ಬರಬೇಕು. ನನ್ನ ತಂಗಿ ಆನಂದದಿಂದ ಒಳ್ಳೆಯ ವರವನ್ನು ಕೈ ಹಿಡಿದು ಸಂತೋಷವಾಗಿರುವುದನ್ನು ನಾ ಸದಾಕಾಲ ನೋಡಬೇಕು. ಅವಳ ತೊಡೆಯ ಮೇಲೆ ಅವಳು ಆನಂದಿಸುವಾಗ ನನ್ನ ಪ್ರಾಣ ಪಕ್ಷಿ ಅವಳ ತೊಡೆಯ ಮೇಲೆ ಹಾರಿ ಹೋದರೂ ಚಿಂತೆ ಇಲ್ಲ. ನಡೆ ಲಕ್ಷ್ಮಿ, ಅವಳಿಗೆ ಹೇಗಾದರೂ ಹೇಳಿ ಬುದ್ಧಿ ಹೇಳು. ನಡೆ ಲಕ್ಷ್ಮಿ, ನಡೆ. ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಅಡುದಿರ ಸಂತೋಷವ ಹುಡುಕುತ್ತಲೇ